ಗೊತ್ತಿರುವಂತ ವಿಚಾರ. ಹೊಸ ಪ್ಯಾನೆಲ್ ಮಾಡಿದೀವಿ ನಾವು ಅಪ್ಪನಗೌಡ ಪಾಟೀಲ್ ಹೆಸರ ಮೇಲೆ. ಅದು ವಿದ್ಯುತ್ ಸಹಕಾರಿ ಸಂಘದ 15 ಜನ ನಾವು ಸ್ಪರ್ಧೆ ಮಾಡ್ತಾ ಇದ್ವಿ. ಅದಕ್ಕೆ ಆಶೀರ್ವಾದ ಮಾಡಿ ಅಂತ ಹೇಳ್ಕೊಳ್ಳಿಕ್ಕೆ ಬಂದಿದ್ದೇವೆ. ಈಗಾಗಲೇ ನಾವು 100 ದಿನಗಳಲ್ಲಿ ಜಯಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ 100 ದಿನ ಯಾವ ಕೆಲಸ ಮಾಡಿದ್ರು ಅಂತ ಒಂದು ಪಟ್ಟಿನ ಹೇಳಿದ್ರು ಅವರು. ರವಿ ಅವರು ಎಲ್ಲೆಲ್ಲಿ TC ಹಾಕಿದೀವಿ, ಎಲ್ಲಿ ಕಂಬ ಹಾಕಿದೀವಿ, ಮತ್ತೆ ನಮ್ಮ ಮುಂದಿನ ಗುರಿ ಏನು, ಅದಕ್ಕೆ ಇನ್ನೊಂದು 5 ವರ್ಷಕ್ಕೆ ನಮ್ಗೆ ಅವಕಾಶ ಕೊಡಿ ಅಂತ ವಿನಂತಿಯನ್ನ ಮಾಡ್ಕೊಂಡಾರೆ. ಅದನ್ನ ನೀವು ನಿರ್ಧಾರ ಮಾಡ್ಬೇಕು. ಈಗ ನಾವು ಹೇಳಿದ್ವಿ, ಈಗ ಅವ್ರು ಹೇಳಿದಾರ. ನಿಮಗೆ ಯಾವ್ದು ಒಳ್ಳೇದು ಅನ್ನೋದು ನೀವು ಆಯ್ಕೆ ಮಾಡ್ಕೊಳ್ಬೇಕು. 30 ವರ್ಷ ಅಧಿಕಾರ ನೋಡಿದಿರಿ, 30 ವರ್ಷ ಬಾಗೇವಾಡಿ ಅಧಿಕಾರ ನೋಡಿದ್ರಿ. ಇನ್ನು ಜನಸಾಮಾನ್ಯರ ಜಯಗೌಡರ ನೇತೃತ್ವ ಆಡಳಿತ ಮಾಡಿ ಯಾವ ರೀತಿ ಕೆಲಸ ಮಾಡ್ತೈತಿ ಅದನ್ನು ಕೂಡ ನೋಡಬೇಕು. ಅದಕ್ಕೆ ಸಪೋರ್ಟ್ ಮಾಡ್ಬೇಕಂತ ನಾವು ಇಲ್ಲಿ ವಿನಂತಿ ಮಾಡ್ಕೊಳ್ಳಿಕ್ಕೆ ಬಂದಿದ್ದೇವೆ. ಸೊ 30 ವರ್ಷಗಳು ಏನಾಗಿದೆ ಮತ್ತು ಒಂದು 3 ತಿಂಗಳಲ್ಲಿ ಏನಾಗಿದೆ ಅನ್ನೋದ ಇವತ್ತು ನೀವೇ ಅದಕ್ಕೆ ಕಂಪೇರಿಟಿವ್ ಮಾಡ್ಬೇಕು. ಮೊದಲು TC ಸುಟ್ಟಾಗ ನೀವೆಲ್ಲಿ ಹೋಗ್ತಿದ್ರಿ, ಯಾವ್ರು ಹೋಗ್ತೀರಿ? ಎಲ್ರಿ ಒಬ್ರು ಹೋಗ್ತಾರ, ಜೀಪ್ ಹೋಗ್ತಾರ? ಎಲ್ಲಾರು ಜೀಪ. ಆ TCಗೆ ಎಷ್ಟು ಮಂದಿ ಇದಾರ ಅವ್ರೆಲ್ಲ ಅಲ್ಲಿ ಹೋಗ್ಬೇಕಂದ್ರ ಇಬ್ಬರ ಕಡಿಮೆ ಅಂದ್ರೆ ಮತ್ತೆ ಮುದತ್ತ ಡೇಟ. ಅವ್ರನ್ನು ಕರ್ಕೊಂಬರಿ ಅವ್ರು ಹೇಳ್ದಾರ ಅಂತ ಅವ್ರು ಹೇಳುದ. ಹೋದಾಗ ಅಲ್ಲಿ ಅವ್ರ ಆಶೀರ್ವಾಚನೆ ಪಡ್ಕೊಂಡ ಆಮ್ಯಾಗ TC ಒಂದು 15 ನಿಮಿಷ ನಂತರ ಬಂದು ಕೊಡ್ತೀವಿ. ಈಗ ಯಾರ ಮನೆಗೆ ಹೋಗಿದ್ರಿ ನೀವು? ಈಗ TC ಕೂತ ಎಲ್ಲಾರ ಹೋಗಿರಿ ಯಾರ ಮನೆಗೆ? ಯಾರ ಮನೆಗೂ ಹೋಗಿಲ್ಲ ನೀವು. ಡೈರೆಕ್ಟ್ ಹೇಳಿದ್ರಿ, ಫೋನ್ ಮಾಡಿ ಹೇಳಿರ್ಬೋದು, ಅಥವಾ ಅವ್ರಿಗೆ ಗೊತ್ತಿದ್ದು ನಿಮ್ಗೆ ಸುಮಾರು 5-6 TCಗಳನ್ನ ಹಾಕಿದಾರೆ. ಈ ವ್ಯವಸ್ಥೆ ಮುಂದುವರಿಬೇಕು. ಇದು ಮುಂದುವರಿಬೇಕಾದ್ರೆ ಈ ಹೊಸ ಪ್ಯಾನಲ್ ಬರಲೇಬೇಕು. ಮತ್ತೆ ಇಲ್ಲಾಂದ್ರೆ ಅದೇ ಹಳೆ ಹಾಡ, ಅದೇ ಮತ್ತು ಅದೇ ರಾಗ ಹಂಗೆ ಆಗ್ತೈತೆ. ಈಗಾಗಲೇ ಅದನ್ನ ನೋಡಿರಿ ನೀವು. ಸುಮಾರು 30 ವರ್ಷಗಳ ಕತ್ತಿ ಕುಟುಂಬದಲ್ಲಿ ಯಾವ ರೀತಿ ಅದು ಆಡಳಿತ ವೈಖರಿ ಇತ್ತು, ಅದು ಬದಲಾವಣೆ ಆಗಬೇಕು. ಯಾಕೆ ನಿಮ್ಮಿಂದ ಆಯ್ಕೆ ಆಗಿದ್ದಾರೆ ಇವರೆಲ್ಲ. ಇವರೇ ನೇರವಾಗಿ ಹೋಗಿ ಚೇರ್ಮನ್ ಕೂತಿಲ್ಲ. ನಿಮ್ಮ ಮತಗಳ ಮೂಲಕ ಡೈರೆಕ್ಟರ್ ಆಗಿದ್ದಾರೆ, ಚೇರ್ಮನ್ ಆಗಿದ್ದಾರೆ, ಉಪಾಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ನಿಮ್ಮ ಬಗ್ಗೆ ಕಾಳಜಿ ಇರಬೇಕು, ನಿಮ್ಮ ಬಗ್ಗೆ ಅಣ್ಕಂಪ್ ಇರ್ಬೇಕು. ಬರೀ ಒಂದು 15 ದಿವಸ ನಾವು ಒಂದು ನೀರು ಕೊಡದೇ ಇದ್ರೆ ಬೆಳಗ್ಗೆ ಏನಾಗ್ತೈತೆ ಅನ್ನೋದು ನಿಮಗೆ ಗೊತ್ತಾಗ. ಮೇಲ್ಗಡೆ ಅವ್ರು ಕೂತಾರೋ 15 ತಿಂಗಳಂದ್ರೆ ಅವ್ರಿಗೇನು ಅಂತ ಫರ್ಕ್ ಏನು ಬೀಳೋದಿಲ್ಲ, ವ್ಯತ್ಯಾಸ ಏನ ಆಗುದಿಲ್ಲ. ಅದಕ್ಕಾಗಿ ಅವರು ಬಹಳಷ್ಟು ಹೇಳಿದಾರೆ. ಯಾಕಂದ್ರೆ ಭಾಷೆನಿಂದನೇ 30 ವರ್ಷ ಆಳ್ಯಾರ. ನಿಮ್ನೆಲ್ಲ ಕಿವ್ಯಾಗ ಬರೀ ಭಾಷೆನೇ ಬಿಡೋದು. ಗಾಳಿ ಬಿಟ್ಟ ಗುಯಿ ಅಂತ ಬಿಟ್ರ ಆ ಹೋರಿ ಹಂಗ ಕಾಲ್ ಮ್ಯಾಗ ಮಾಡ್ತೈತಿ, ಹಂಗಾಗೈತಿ. ಒಟ್ಟ ಗಾಳಿನ ಬಿಡುದು. ಎಲೆಕ್ಷನ್ ಬಂದಾಗ ಗಾಳಿ ಬಿಡುದು, ಆರಿಸ್ಬಿಡ್ದು, ಗಾಳಿ ಬಿಡುದು. ಈ ಸಲ ಗಾಳಿ ನಡಿಬಾರ್ದು. ಈಗಾಗಲೇ ಪ್ರಚಾರ ಮಾಡತ್ತಾರ ಅವ್ರು. ಅದನ್ನ ಹೇಳತ್ತೀರಿ, ಇದಕ್ಕೆ ಬಂದಾಗ ನಮ್ಗೆ ಅಲ್ಲೇನೋ ಪಂಪ್ ಆಗಿದಾರಂತ, ಅದಕ್ಕೆ ಬಂದ್ರೆ ಮೀಟರ್ ಹಾಕ್ತಾರಂತ, ಅದಕ್ಕೆ ಊಕ್ ತೆಗಿಸ್ತಾರಂತ. ಅದನ್ನೆಲ್ಲ ಮಾಡಕ್ ಬಂದು ಸುಧಾರಣೆ ಮಾಡಕ್ ಬಂದೀವಿ ನಾವು. ರೈತರ ತೊಂದರೆ ಕೊಡ್ದಾಗ ನಾವು TC ಇಟ್ಕೊಂಡು ಕೊಡ್ತಿದ್ವಿ. ನಮ್ಮ ಮನೆಗೆ ಬರಲಿ, ಆಮ್ಯಾಗ ಯಾರು ನೋಡಿ ಕೊಡ್ತೀವಿ ಅಂತ ಹೇಳ್ತಿದ್ವಿ. ನಾವು ನೋಡಿಯಲ್ಲ ಯಾರು TC ಓದಾರೋ, ಎದಕ್ಕೆ ಹೋದ್ರು ಗೊತ್ತೇ ಇಲ್ಲ. ಅವಶ್ಯಕತೆ ಐತಿ ಕೊಡೋದು. ನಮಗೂ ಹಂಗೆ ಮಾಡ್ಬೇಕಿತ್ತಂದ್ರ ನಾವು ಬರಲ್ಲ, ಊರವರೆಲ್ಲ ನಮಗೆಲ್ಲ ಬಂದು ರಿಕ್ವೆಸ್ಟ್ ಮಾಡಲಿ, ಕೊಡ್ತೀವಿ ಅಂತ ಹೇಳಿದ್. ಹಂಗೆ ಮಾಡ್ಲಿಕ್ಕಿಲ್ಲ. ಮುಂದೆ ಕೂಡ ನಾವು ಹಂಗೆ ಮಾಡ್ದಲ್ಲ, ನಿಮ್ಮ ಪರವಾಗಿ ಇರ್ತೀವಿ. ಮತ್ತು ಇನ್ನೊಂದು ಭಾಳ ದೊಡ್ಡ ಗೂಡಗಂದ್ರೆ ಪತ್ತು ಹಳಿದ ಹೊಸದು ಮಾಡೋದ್ರ ದೊಡ್ಡ ಏನ ರಾಕೆಟ್ ಕೊಟ್ಟಮಾಗ ರಾಕೆಟ್ ಬಂದು ಇಳಿಸ್ದಂಗೆ ಮಾಡ್ಯಾರ. ಅದನ್ನ ಎಲ್ಲರೂ ಆಯ್ತು ಗಡ 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 ನಡಕ್ತಾರ. ಏನು ನಾವು ಭಾಳ ಸ್ಟಡಿ ಮಾಡಿದ್ರ ಬಗ್ಗೆ. 1 ತಿಂಗಳಿಂದ ನಿಮ್ಮ ರೊಕ್ಕಕ್ಕೆ 3 ದಿವಸಿಗೆ 50,000ಗೆ 300 ರೂಪಾಯಿ ಎಷ್ಟು ತಗೋತಾರೆ? 600. ಅದ್ರ ಬಡ್ಡಿ ಕ್ಯಾಲ್ಕುಲೇಷನ್ ಹಾಕ್ರೆ ಯಾವ ದೇಶದಾಗೂ ಅಷ್ಟು ಬಡ್ಡಿ ಇಲ್ಲ ಅದಕ್ಕೆ. ಅದು ಏನೋ ದೊಡ್ಡ ಗುಡ್ಡ ಮಾಡಿಟ್ಟಾರ. ಅದೇ ನಮ್ಮ ಪತ್ತು ಅಂಬುದ್ರಿ ಹಂಗೆ ಹಿಂಗೆ ಅಂತ ಜಲ್ಲಿ ಅವರು ಭರವಸೆ ಕೊಟ್ಟಾರ. ಅಣ್ಣಸಾಬ್ ಅವರು ನಾವು ಕೊಟ್ಟಿದ್ವಿ. ಪುಕ್ಕಟ್ಟೆಯಾಗಿ ನಿಮ್ಮ ದುಡ್ಡನ್ನು ನಾವು ಅಳಿದ ಹೊಸದ್ ಮಾಡ್ತಂತ ನಾವು ಭರವಸೆಯನ್ನು ಕೊಟ್ಟಿದ್ದೀವಿ ನಿಮ್ಗೆಲ್ಲ. ಅದು ಒಂದು ದೊಡ್ಡ ಕಲೆನ ಅದು ಕಲಿಬೇಕು. ಯಾರಿಗೆ ಬರುವುದಿಲ್ಲ. ನಿಮ್ಮ ಕಣ್ಣಾಗ ನಿಮ್ಮ ಬಟ್ ಚುಚ್ಚುವಂತ ಕಲೆ ಅದ. ಎಂತದ? ಮಂದಿ ಬಟ್ಟಲ್ಲ, ನಿಮ್ಮ ಬಟ್ಟ ನೀವು ಚುಚ್ಚುವಂತ ಕಲೆ ಅದ. ಸ್ಟಡಿ ಮಾಡ್ಬೇಕಂದ
ಅದು ನಾವು ನೋಡಿಕ್ ಇಲ್ಲಿ ಬಂದ್ಮ್ಯಾಗ ಬರೀ ಪತ್ತು ನಾನು ತುಂಬಿಲ್ಲ ನೀನ್ ತುಂಬಿಲ್ಲ ನಾವು ಏನಿದೆ ಅಂತ ನೋಡ್ರಿ ಏನಿದೆ ಇದ್ರಾಗ. ಇಲ್ಲೇ ಪಕ್ಕದಾಗ ರಾಯಬಾಗದಾಗ ಮಾಡ್ತಾರ, ಅದು ಸೇಮ ಚಿಕ್ಕೋಡ್ಯಾಗ ಮಾಡ್ತಾರ, ಬೆಳಗಾವ್ ಖಾನಾಪುರ ಎಲ್ಲ ಕಡೆ ಇದೆ ಸಿಸ್ಟಮ್ ಇದು. ಆದ್ರೆ ಇಲ್ಲೇ ಬಹಳ ದೊಡ್ಡದ ಗುಡ್ಡ ತರ ಮಾಡಿಟ್ಟಿದಾರ. ಅದ್ರ ಬಗ್ಗೆ ನೀವ್ ಯಾರು ರೈತರ ಎದ್ರು ಅಂತ ಅವಶ್ಯಕತೆ ಇಲ್ಲ, ಅದನ್ನ ನಾವು ಸರಿ ಮಾಡ್ತೀವಿ. DCC ಬ್ಯಾಂಕ್ ಐತಿ ನಮ್ ಗುಂಪಿನಲ್ಲೇ ಇರ್ತೈತಿ. ಏಯ್ ಅದ್ರ ಭರವಸೆ ನಾವು ಕೊಟ್ಟಿದೀವಿ. ಅದನ್ನ ಹಳಿದ ಹೊಸದ್ ಮಾಡುವಂತ ಜವಾಬ್ದಾರಿ ನಮ್ದು. ನಿಮ್ಗೆ ಹೆಚ್ಚು ಪತ್ತು ಕೊಡದಾರ ಜವಾಬ್ದಾರಿ ನಮ್ದು. ಮತ್ತೆ ಏನಾರ ಅವಕಾಶ ಇದ್ರ ನಿಮ್ಗೆ ಕೊಡುವಂತ ಮಾಡ್ತೀವಿ. ಸುಳ್ಳನ್ನ ಈ ಸಾರಿ ತಿರಸ್ಕಾರ ಮಾಡ್ಬೇಕು ನಾವು. ಈ ಚುನಾವಣೆ ಯಾವ್ದಂದ್ರ ಸುಳ್ಳನ್ನ ತಿರಸ್ಕಾರ ಮಾಡುವಂತ ಚುನಾವಣೆ ಅದು. ನೀವ್ ಹಂಗ ಅವ್ರು ಸುಳ್ಳು ಹೇಳ್ತಾರ, ಎಲೆಕ್ಷನ್ ಬಂದಾಗ ಕಂಪ್ ಬಂದ್ ಬೀಳ್ತಾವ, ಎಲೆಕ್ಷನ್ ಮುಗಿದ್ಮ್ಯಾಗ ಮತ್ ಹೊತ್ಕೊಂಡ್ ಹೋಗ್ತಾರ. ನೋಡಿರ್ಲ ಇದೆಲ್ಲ TC ಬಂದು ಅಲ್ಲಿ ಕೆಳಕ್ ಕೊಡ್ತೈತಿ, ಚುನಾವಣೆ ಆದಾಗ ಮತ್ ವಾಪಸ್ ಯಾವ ರಾತ್ರಿ ಓದಿರ್ತಾರ ಗೊತ್ತಿರೋದಿಲ್ಲ. ಮತ್ತೆ ಈಗ ಏನೇನು ಹೇಳ್ಕೋತ ಬಂದಾರ ಅವರು. ಅದಕ್ಕಾಗಿ 30 ವರ್ಷ ಹಳೆಯ ಆಡಳಿತದ ಕಾರ್ಯವೈಖರಿ ತಾವೆಲ್ಲ ನೋಡಿದ್ರಿ. ಬದಲಾವಣೆ ಮಾಡೋಣ. ಏನ್ 5 ವರ್ಷ ಕೊಡ್ತಾ ಇದ್ರಿ ನೀವೇನು ಅವ್ರಿಗೆ ಕಾಯಂ ಕೊಡ್ತಲ್ಲ. ಚಲೋ ಇಲ್ಲಂದ್ರೆ ಬದಲಾವಣೆ ಮಾಡಿ ಮುಂದಿನ ಸಾರಿ. 5 ವರ್ಷಕ್ಕಷ್ಟ ನಾವು ಕೇಳ್ತಾ ಇದೀವಿ. ನಾವು ಸರಿ ಇಲ್ಲ ಅವ್ರ ಗತಿನ ಹಂಗೆ ಮಾಡಿದ್ರೆ ಬದಲಾವಣೆ ಮಾಡಿ. ಈ ಸರಿ ಅವಕಾಶ ಇದೆ. ಒಬ್ಬ ಸಾಮಾನ್ಯ ಶಶಿಕಾಂತ್ ನಾಯ್ಕ ಗೆಲ್ಲಿಸಿದಂತ ಊರಿದೆ. ನಿಮ್ಮ ದುಡ್ಡು ಹಾಕಿ ಅವ್ರಿಗೆ ದುಡ್ಡು ಕೊಟ್ಟ ಗೆಲ್ಲಿಸಿದಂತ ಊರಿದೆ. ಅವೆಲ್ಲ ಕಲ್ಪನೆ ಇದಾವ. ಹಿಂದೆ DT ಪಾಟೀಲ್ ಅವ್ರ ಹೋರಾಟ ಇದ್ದಾಗೆಲ್ಲ ಗೊತ್ತಿದೆ, ಹೋರಾಟ ಮಾಡಿದಾರ. ಮತ್ತೆ ಒಳ್ಳೆಯವ್ರ ಕಡೆ ನಿಮ್ಮ ಸಂಘ ಸಂಸ್ಥೆಯನ್ನ ಕೊಡಿ, ಅವ್ರ ರಕ್ಷಣೆ ಮಾಡಿ. ನಿಮ್ಮ ಪರವಾಗಿ ನಾವು ಎಲ್ಲ ರೀತಿಯಿಂದ ನಿಮ್ಮ ಜೊತೆ ನಾವು ಇರ್ತೀವಿ. ಅದು ಡೆವಲಪ್ಮೆಂಟ್ ಇರ್ಬೋದು, ಪತ್ತಿನ ಸಮಸ್ಯೆ ಇರ್ಬೋದು, ಎಲೆಕ್ಟ್ರಿಕಲ್ ಸೊಸೈಟಿ ಸಂಬಂಧ ಇರ್ಬೋದು. ಯಾವ್ದ್ರೆ ಹೇಳಿದ 0% ಅಂತ ಹೇಳಿದೆ. ಹಳಿದ ಹೊಸದ್ ಮಾಡೋದು ಪತ್ರ ನಮ್ ಜವಾಬ್ದಾರಿ ಅಂತ ಹೇಳಿದ್ವಿ. ಅದ್ರ ಬಗ್ಗೆ ನೀವ್ ಯಾರು ಎಷ್ಟೋ ಸಾರಿ ತುಂಬಾಕೋರು ನಿಮ್ ದುಡ್ಡು ತುಂಬ್ಕೊಂತಿಲ್ಲ ಗೊತ್ತಿದ್ಯಾ? ನಾವ ತುಂಬಾರತ್ತಾರ ಅವ್ರ ಇಲ್ಲ ನಾವ್ ದುಡ್ಡು ತುಂಬದ ಎಷ್ಟೋ ರೈತರು ಹೋದಾಗ ಸೆಕ್ರೆಟರಿ ಮತ್ತು ನಿಮ್ಮ ಇನ್ಸ್ಪೆಕ್ಟರ್, ಬ್ಯಾಂಕ್ ಇನ್ಸ್ಪೆಕ್ಟರ್ ಅವರೇ ತುಂಬವ್ರ. ಯಾಕಂದ್ರೆ ಅದಕ್ಕೆ ಬಡ್ಡಿ ಸಿಗ್ತೈತೆ. 7 ತೆಗ್ದಿಲ್ಲ ಲೆಕ್ಕ, 7 ಕೋಟಿ ಅವ್ರಿಗೆ ಇಟ್ಟದ ದೊಡ್ಡ ಆಸಕ. 7 ಕೋಟಿ ಇಡೀ 73 ಸೊಸೈಟಿ ತಿರ್ಗೈತೆ. ಅದನ್ನ ದುಡ್ಡು ಹೊಡ್ಸಾಡ್ತಾರ ಅವ್ರ. ಅದೇನು ಎಕ್ಸ್ಟ್ರಾ ಏನು ಎಲ್ಲಾನು ಒಮ್ಮೆ ತಂದು 400 ಕೋಟಿ ಹಾಕೋಲ್ಲ ಅವರು. 7 ಕೋಟಿ ಅದೇ ದಿವಸ ಸುತ್ತಾಕೋತ ಅದನ್ನ ನಿಮ್ಮಿಂದ ಬಡ್ಡಿ ವಸೂಲಿ ಮಾಡುವಂತ ಪ್ರಯತ್ನ ಹಿಂದಾಗಿದೆ. ಅದಕ್ಕೆಲ್ಲ ಕಡಿವಾಣ ಹಾಕೋಣ. ಒಂದ್ಸಾರಿ ಹೊರಗೆ ಬರಬೇಕು. ಹಿಂದೆ ಶಶಿಕಾಂತ್ ನಾಯಕರದಾಗ ಹೆಂಗ ಹೊರಗೆ ಜನ ಬಂತ ಬದಲಾವಣೆ ಮಾಡಿದ್ರೆ ಆ ಬದಲಾವಣೆ ಚುನಾವಣೆ ಮೂಲಕ ಬಹಳ ಅವಶ್ಯಕತೆ ಅಂತ ಮಾತು ಹೇಳುತ್ತಾ, ನಿಮ್ಗೆಲ್ಲ ಹೆಚ್ಚು ಗೊತ್ತಿದೆ ಯಾರು ಯಾವ ಕಾಲದಲ್ಲಿ ಏನು ಒಳ್ಳೇದಾಗಿದೆ ಕೆಟ್ಟದ್ದಾಗಿದೆ. ಇದ್ರ ಮೇಲೆ ಅಪ್ಪನಗೌಡ ಪಾಟೀಲ್ ಅವರ 15 ಜನರಿಗೆ ನಾಳ್ದು 21, 22ಕ್ಕೆ ಅಂತಿಮವಾಗಿ ಘೋಷಣೆ ಮಾಡ್ತೀವಿ ನಮ್ಮ ಪ್ಯಾನಲ್ ಯಾವ್ದಂತ. ಸೊ ಅದಕ್ಕೆ ತಮ್ಮ ಆಶೀರ್ವಾದ ಮಾಡೋ ಮೂಲಕ ಹುಕ್ಕೇರಿ ತಾಲೂಕಿನ ರಾಜಕೀಯ ಬದಲಾವಣೆ ಮಾಡ್ಬೇಕಂತ ಹೇಳಿ ನನ್ನ ಮಾತು ಮುಗಿಸ್ತಾ ನಮಸ್ಕಾರ.